Hi friends, welcome to subscribe YouTube channel. So today's video I'm going to show about how to write a Python program in programming 3. ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿರ್ಬೋದು ಅಂದ್ಕೋತೀನಿ, ಇಲ್ಲ ನೋಡಿದಿರ ಅಂತ ನಾನು ಅಂದ್ಕೋತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಪ್ರೋಗ್ರಾಮ್ 3ನ ಯಾವ ಥರ ಮಾಡೋದು ನಿಮ್ಮ ಪೈಚಾರ್ಮಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಪ್ರೋಗ್ರಾಮ್ 3 ಏಮ್ ಏನು ಅಂದರೆ ಡೆಮಾನ್ಸ್ಟ್ರೇಷನ್ ಆಫ್ ಮ್ಯಾನಿಪ್ಯುಲೇಷನ್ ಆಫ್ ಸ್ಟ್ರಿಂಗ್ಸ್. ಸೊ ನಮಗೆ ಸ್ಟ್ರಿಂಗ್ಸ್ ಅಂದರೆ ಗೊತ್ತು, ಅಂದರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ನಾವೇನಂತ ಕರಿತೀವಿ, ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಸೊ ಅದನ್ನು ಯಾವ ಥರ ನಾವು ಡೆಮಾನ್ಸ್ಟ್ರೇಷನ್ ಮಾಡೋದು ಅಂದರೆ ಅಪ್ಡೇಷನ್ ಅಂದರೆ ಮ್ಯಾನಿಪ್ಯುಲೇಷನ್ ಅಂದರೆ ಏನಾದ್ರು ನ್ಯೂ ಕ್ಯಾರೆಕ್ಟರ್ನ ಆ್ಯಡ್ ಮಾಡಿ ಮತ್ತು ರಿಮೂವ್ ಮಾಡಿ ಮತ್ತು ಈ ಥರ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಯಾವ ಥರ ಮಾಡೋದು ಅಂತ ಇದ್ರ ಏಮ್ ಆಗಿದೆ. ನಿಮ್ಮ ಮೂರನೇ ಪ್ರೋಗ್ರಾಮ್ ಏಮ್ ಆಗಿದೆ. ನೆಕ್ಸ್ಟ್ ಏನು ಯೂಸ್ ಮಾಡ್ಕೊಂಡ್ರೆ ಯೂಸಿಂಗ್ ಸ್ಟ್ರಿಂಗ್ ಮೆಥಡ್, ಇಲ್ಲಿ ಕಾಣಿಸ್ತಿಲ್ಲ ಸ್ಟ್ರಿಂಗ್ ಮೆಥಡ್ ಅಂತ ಒಂದು ಮೆಥಡ್ಸ್ ಅಂದರೆ ಫಂಕ್ಷನ್ಸ್ ಅಂತಲೇ ಅರ್ಥ. ಸೊ ಸ್ಟ್ರಿಂಗ್ ಮೆಥಡ್ಸ್ ಯೂಸ್ ಮಾಡಿಕೊಂಡು ನಾವು ಮ್ಯಾನಿಪ್ಯುಲೇಷನ್ ಆಫ್ ಸ್ಟ್ರಿಂಗ್ಸ್ನ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಅದೇ ಈ ಪ್ರೋಗ್ರಾಮ್ 3 ಏಮು. ಸೊ ಇದರೊಳಗೆ ಎರಡು ಪ್ರೋಗ್ರಾಮ್ 3 ಒಳಗೆ ಎರಡು ಇದ್ದಾವೆ, ಒಂದು ಎ ಅಂತ ಇನ್ನೊಂದು ಬಿ. ಸೊ ಪ್ರೋಗ್ರಾಮ್ 3 ಒಳಗೆ ಎ ಏನು ನೋಡೋದಾದ್ರೆ, ಸೊ ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ದಟ್ ಅಕ್ಸೆಪ್ಟ್ ಎ ಸೆಂಟೆನ್ಸ್. ಸೊ ನಾವು ಒಂದು ಪ್ರೋಗ್ರಾಮ್ ಬರೀಬೇಕಲ್ವಾ. ಸೊ ಆ ಪ್ರೋಗ್ರಾಮ್ ಏನು ಮಾಡಬೇಕು ಅಂದರೆ, ಸೊ ನಾವು ಕೂಡ ಒಂದು ಸೆಂಟೆನ್ಸ್ ಅಥವಾ ಸ್ಟ್ರಿಂಗ್ಸ್ನ ಅಕ್ಸೆಪ್ಟ್ ಮಾಡಬೇಕು. ಅಂದರೆ ನಾವು ಕೊಡ್ತೀವಲ್ಲ, ಸೊ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಗೆ ಅದೇನು ಮಾಡಬೇಕು, ಹಾಗೆ ಫೈಂಡ್ ದಿ ನಂಬರ್ ಆಫ್ ವರ್ಡ್ಸ್, ನಾವು ಕೊಟ್ಟಿರೋ ಒಂದು ಸೆಂಟೆನ್ಸ್ ಎಷ್ಟು ವರ್ಡ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಮತ್ತು ನಂಬರ್ ಆಫ್ ಡಿಜಿಟ್ಸ್ನು ಕೂಡ ಚೆಕ್ ಮಾಡಬೇಕು. ಮತ್ತು ನಂಬರ್ ಆಫ್ ಅಪ್ಪರ್ ಕೇಸ್, ನಾವೇನಾದ್ರು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾಗ ಅದರೊಳಗೆ ಎಷ್ಟು ಅಪ್ಪರ್ ಕೇಸ್ ಇದೆ ಅಂತ ಚೆಕ್ ಮಾಡಿ. ಅಪ್ಪರ್ ಕೇಸ್ ಲೆಟ್ರು ಮತ್ತು ಲೋವರ್ ಕೇಸ್ ಲೆಟ್ರು. ಸೊ ಅದನ್ನು ನಾವು ಕೊಡ್ತೀವಲ್ಲ ಆ ಸೆಂಟೆನ್ಸಲ್ಲಿ ಅಷ್ಟನ್ನು ಚೆಕ್ ಮಾಡಬೇಕು. ಏನೇನು ಚೆಕ್ ಮಾಡಬೇಕು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ನಾವು ಒಂದು ಪ್ರೋಗ್ರಾಮ್ ಬರೀಬೇಕು. ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ, ನಾವು ಒಂದು ಪ್ರೋಗ್ರಾಮ್ ಬರೀಬೇಕು. ಸೊ ಪೈಥಾನ್ ಪ್ರೋಗ್ರಾಮ್ ಅದು ಅಕ್ಸೆಪ್ಟ್ ಮಾಡಬೇಕು, ಒಂದು ಸೆಂಟೆನ್ಸ್ನ ಅಕ್ಸೆಪ್ಟ್ ಮಾಡಬೇಕು. ನಾವು ಕೊಡ್ತೀವಲ್ಲ ಸೆಂಟೆನ್ಸ್ನ ಅಕ್ಸೆಪ್ಟ್ ಮಾಡಬೇಕು. ಮತ್ತು ಅದರೊಳಗಿರೋ ನಂಬರ್, ಫೈಂಡ್ ದಿ ನಂಬರ್ ಆಫ್ ವರ್ಡ್ಸ್. ಸೊ ನಾವು ಕೊಟ್ಟಿರೋ ಒಂದು ಸೆಂಟೆನ್ಸ್ ಒಳಗೆ ನಂಬರ್ ಆಫ್ ವರ್ಡ್ಸ್ ಎಷ್ಟು ವರ್ಡ್ಸ್ ಇದ್ದಾವೆ ಅಂತ ಚೆಕ್ ಮಾಡಬೇಕು. ನಂಬರ್ ಆಫ್ ಡಿಜಿಟ್ ಕೊಟ್ಟಿದ್ರೆ ನಾವು ಡಿಜಿಟ್ನು ಕೂಡ ಚೆಕ್ ಮಾಡಬೇಕು. ಮತ್ತು ನಂಬರ್ ಆಫ್ ಅಪ್ಪರ್ ಕೇಸ್, ಎಷ್ಟು ಅಪ್ಪರ್ ಕೇಸ್ ಅಂದರೆ ಕ್ಯಾಪ್ಸಲ್ಲಿ ಇರ್ತವಲ್ಲ, ಸೊ ಆ ಕ್ಯಾಪ್ಸಲ್ಲಿ ಇರೋದನ್ನ ಚೆಕ್ ಮಾಡಬೇಕು. ನಂಬರ್ ಆಫ್ ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್ ಇರ್ತವಲ್ಲ, ಅದನ್ನು ಲೋವರ್ ಕೇಸ್ನ ಚೆಕ್ ಮಾಡಬೇಕು. ಸೊ ಇದು ಪ್ರೋಗ್ರಾಮ್ 3 ಎ ಒಳಗೆ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋದಾದರೆ, ಸೊ ನಾನು ಈ PDF-ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಡು, ಅಥವಾ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ, ಆ ಥರ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಲೆಟ್ಸ್ ಸಿ ದಿ, ನಿಮಗೆ ಪ್ರೋಗ್ರಾಮ್ದು ಏಮ್ ಗೊತ್ತಾಯಿತು, ಪ್ರೋಗ್ರಾಮ್ ನೇಮ್ ಗೊತ್ತಾಯಿತು. ಸೊ ಆ ಪ್ರೋಗ್ರಾಮ್ ಯಾವ ಥರ ನಮ್ಮ ವೆಬ್ಸೈಟಿಂದ ಡೌನ್ಲೋಡ್ ಮಾಡೋದು ಅಂತ ಸೊ ಈಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಸರ್ಚ್ ಬರೀದಿಲ್ಲ, ಸೊ ಇಲ್ಲಿ ಸರ್ಚ್ ಬರಲಿ, ಸರ್ಚ್ creators.org ಅಂತ ಟೈಪ್ ಮಾಡಿದಾದ್ಮೇಲೆ ಸೊ ಎಂಟರ್ ಹೊಡೆದ್ಬಿಟ್ಟು, ಸೊ ಎಂಟರ್ ಹೊಡೆದಾದ್ಮೇಲೆ ಸೊ ನಿಮ್ಗೆ ಇಲ್ಲಿ ತುಂಬಾ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಈ ಕೋರ್ಸ್ ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಚೂಸ್ ಮಾಡಬಹುದು, ಅಥವಾ ಇಲ್ಲೇ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಸೊ ಇಲ್ಲಿ ಇಂಜಿನಿಯರಿಂಗ್ ಅಂತ ಕಾಣಿಸ್ತಿಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕಾಣಿಸುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದ್ರೊಳಗೆ 4th ಸೆಮಿಸ್ಟರ್ ಅಂತ ಕಾಣಿಸುತ್ತೆ ನಿಮಗೆ. ಈ 4th ಸೆಮಿಸ್ಟರ್ನ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಕಾಣಿಸುತ್ತೆ. ಸ್ಕ್ರಾಲ್ ಮಾಡಿ, ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಕಾಣಿಸುತ್ತೆ, ಆಯ್ತಲ್ಲ. ಸೊ ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ನೀವು ನೋಡ್ಬೋದು, ನೀವು ಪ್ರೀವಿಯಸ್ಲಿ ನಾನು ಪ್ರೋಗ್ರಾಮ್ 1 ಇಂದ ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಅದ್ರ ಸೋರ್ಸ್ ಕೋಡು, ಅದಕ್ಕೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ಸ್, ಸೊ ಅದಕ್ಕೆ ಬೇಕಾಗಿರೋದು ಸೋರ್ಸ್ ಕೋಡ್ ಎಲ್ಲಾನು ಇಲ್ಲಿ ಹಾಕಿದ್ದೀನಿ. ಸೊ ಅದೇ ತರ ಈಗ ಪ್ರೋಗ್ರಾಮ್ 2 ಕೂಡ ಇಲ್ಲಿ ಹಾಕಿದ್ದೀನಿ. ಪ್ರೋಗ್ರಾಮ್ 3 ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಬೇಕಾಗಿರೋ ಸೋರ್ಸ್ ಕೋಡ್ ಮತ್ತೆ ಔಟ್ಪುಟ್ ಎಲ್ಲ ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನ ಇಲ್ಲಿ ಕಾಣಿಸ್ತಿಲ್ಲ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡೋಕೆ ಲಿಂಕ್ ಕೊಡ್ಬೋದಿತ್ತು, ನಾನು ಲಿಂಕ್ ಕೊಟ್ಟಿಲ್ಲ. ಡೈರೆಕ್ಟ್ ಏನ್ ಮಾಡಿದ್ದೀನಿ ಅಂದ್ರೆ, ಸೊ ಈ ತರ ವಿಸಿಟ್ ಮಾಡ್ಬಿಟ್ಟು ಅಂದ್ರೆ ವ್ಯೂ ಮಾಡ್ಬಿಟ್ಟು ಆಮೇಲೆ ಡೌನ್ಲೋಡ್ ಮಾಡೋಕೆ ಲಿಂಕ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪಾಪ್ಔಟ್ ಹತ್ರ ಕ್ಲಿಕ್ ಮಾಡಿದ್ದಾದ್ಮೇಲೆ ಸೊ ನಿಮ್ಗೆ ಈ ತರ ಕಾಣಿಸುತ್ತೆ. ನೀವೇನ್ ಮಾಡಿ ಅವಾಗ ಅಂದ್ರೆ, ನೀವು ನೋಡ್ಬೋದು ಇಲ್ಲಿ. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಕಾಣಿಸ್ತಿಲ್ಲ, ಈ ಡೌನ್ಲೋಡ್ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಈ ಪ್ರೋಗ್ರಾಮ್ ರನ್ ಮಾಡ್ಬೋದು, ಆಯ್ತಲ್ಲ. ಸೊ ಈಗ ಈ ಪ್ರೋಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡಿದ್ದಾಯ್ತು. ನೀವು ಯಾವ ತರ ರನ್ ಮಾಡೋದು ಅಂತ ನೋಡಿದ್ರೆ, ಸೊ ಈ ಪೈಚಾರ್ಮ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಪೈಚಾರ್ಮ್ ಓಪನ್ ಮಾಡ್ಕೊಳ್ಳಿ. ಪೈಚಾರ್ಮ್ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ
ನಾನು ಆಲ್ರೆಡಿ ಪ್ರೋಗ್ರಾಮ್ 3ನ ಪ್ರೋಗ್ರಾಮ್ 1 ಇದನ್ನು ಹೇಳ್ಕೊಡ್ತಾ ಬಂದೀನಿ. ಯಾವ ತರ ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಫೈಲ್ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ನಿಮ್ಗೆ ಇದೇ ಪೈಥಾನ್ ಪ್ರೋಗ್ರಾಮ್ಸ್ ನ ಜುಪಿಟರ್ ಅಂದ್ರೆ ಅನಾಕೊಂಡದಲ್ಲೂ ಕೂಡ ಮಾಡಿಸ್ತಾರೆ. ಸೊ ಅದರಲ್ಲೂ ಸೇಮ್ ಪ್ರೋಗ್ರಾಮ್ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಪ್ರೋಗ್ರಾಮ್ ಅಲ್ಲೂ ಕೂಡ ಟೈಪ್ ಮಾಡಬಹುದು ನೀವು. ಸೊ ಇದೇ ಪ್ರೋಗ್ರಾಮ್ ಅಲ್ಲೂ ಕೂಡ ರನ್ ಆಗುತ್ತೆ. ಸೇಮ್ ಪ್ರೊಸೀಜರ್. ಸೊ ಐಡಿ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ತಲೆ ಕೆಡಿಸ್ಕೋಬಹುದು. ಯಾವ್ದಂದ್ರೆ ಜುಪಿಟರ್ ಅಂತ. ಸೊ 3 ಐಡಿಗಳನ್ನ ಯೂಸ್ ಮಾಡ್ಕೊಂಡು ಪೈಥಾನ್ ಪ್ರೋಗ್ರಾಮ್ ನೀವು ಯಾವುದೇ ಐಡಿ ಯೂಸ್ ಮಾಡಿದ್ರು ಸೇಮ್ ಪ್ರೊಸೀಜರ್ ಇರುತ್ತೆ. ರನ್ ಮಾಡೋದು ಮತ್ತೆ ಪ್ರೋಗ್ರಾಮ್ ಮಾಡೋದು. ಪ್ರೋಗ್ರಾಮ್ ಯಾವುದೇ ತರ ಚೇಂಜ್ ಆಗೋದಿಲ್ಲ. ರನ್ ಮಾಡೋ ಸಿಂಟ್ಯಾಕ್ಸ್ ಮತ್ತೆ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇರುತ್ತೆ ಅಷ್ಟ್ ಬಿಟ್ರೆ ಬೇರೆ ಇನ್ಯಾವ್ದು ಚೇಂಜ್ ಇರೋದಿಲ್ಲ. ಸೊ ಈ ಪ್ರೋಗ್ರಾಮ್ನ ಈ ತರ ಬಂದು ಓಪನ್ ಮಾಡ್ಕೊಂಡ್ರಿ. ಸೊ ಈ ಪ್ರೋಗ್ರಾಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನೀವೇನ್ ಮಾಡಿ ಅಂದ್ರೆ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾಣಿದಿಲ್ಲ. ಸೊ ಈ 3 ಡಾಟ್ ಅಲ್ಲಿ ಕ್ಲಿಕ್ ಮಾಡಿ ಫೈಲ್ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಲ್ಲಿ ಪ್ರಾಜೆಕ್ಟ್ ನೇಮ್ ಕೊಡಿ. ಪ್ರಾಜೆಕ್ಟ್ ನೇಮ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಪ್ರಾಜೆಕ್ಟ್ 2 ಒಳಗೆ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತಾ ಇದೀನಿ. ಸೊ ಪ್ರೋಗ್ರಾಮ್ 3 ಅಂತ. ಸೊ ಅದೇ ಪ್ರೋಗ್ರಾಮ್ 3 ನ ಡಾಟ್ ಎಕ್ಸ್ಟ್ ಆಟೋಮೆಟಿಕ್ ಅದೇ ನೀವು ಫೈಲ್ ಕ್ರಿಯೇಟ್ ಮಾಡ್ಕೋಬೇಕಾದಾಗಲೇ ಬರುತ್ತೆ ಅದು. ಸೊ ಅದನ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೊ ಬಂದ್ಬಿಟ್ಟು ಪ್ರೋಗ್ರಾಮ್ ಟೈಪ್ ಮಾಡಿ. ಅಥವಾ ಪ್ರೋಗ್ರಾಮ್ ಟೈಪ್ ಮಾಡಕ್ ನನಗೆ ತುಂಬಾ ಕಷ್ಟ ಆಗುತ್ತೆ ಕಲಿಯೋದಕ್ಕೆ ಬೇಗ ಬೇಕು ಅಂದ್ರೆ ಸೊ ನೀವು ಅದೇ ಪ್ರೋಗ್ರಾಮ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಅದು ಒಂದ್ ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನೀವು ಕಾಪಿ ಪೇಸ್ಟ್ ಮಾಡುವಾಗ ಸೊ ಕ್ಲೀನ್ ನೋಡ್ಕೊಂಡು ಕಾಪಿ ಪೇಸ್ಟ್ ಮಾಡಿ. ಅದು ಅಲ್ಲದೆ ಎಕ್ಸಾಮ್ ಅಲ್ಲಿ ಈ ತರ ಮಾಡಕ್ ಹೋಗ್ಬೇಡಿ. ಆಮೇಲೆ ಬಂದ್ಬಿಟ್ಟು ಈಗ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋದು. ಯಾವ್ದು ವೇರಿಯೇಬಲ್ ಅಂದ್ರೆ ಎಸ್ ಅನ್ನೋ ವೇರಿಯೇಬಲ್. ಸೊ ಒಂದು ಸೆಂಟೆನ್ಸ್ ನ ನಾವು ಟೈಪ್ ಮಾಡಬೇಕು. ಸೊ ಆ ಸೆಂಟೆನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಸೊ ಅದ್ರಾಗಿರೋ ವರ್ಡ್ ಎಷ್ಟು ಮತ್ತೆ ಡಿಜಿಟ್ಸ್ ಎಷ್ಟು ಮತ್ತೆ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಇಷ್ಟನ್ನು ಕೂಡ ಕೌಂಟ್ ಮಾಡಿ ಡಿಸ್ಪ್ಲೇ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ಟ್ರಿಂಗ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ. ಸೊ ಅದೇ ಎಸ್ ಅಂತ ನಾನು ಶಾರ್ಟ್ ಕಟ್ ಆಗಿ ತಗೊಂಡಿದ್ದೀನಿ. ಎಸ್ ಅನ್ನೋದನ್ನ ತಗೊಂಡಿದ್ದೀನಿ. ಸೊ ಈಗ ಇನಿಷಿಯಲಿ ವರ್ಡ್ ಅಂದ್ರೆ ಡಬ್ಲ್ಯೂ ಅಂದ್ರೆ ವರ್ಡ್ ಅಂತ, ಡಿ ಅಂದ್ರೆ ಡಿಜಿಟ್ ಅಂತ, ಯು ಅಂದ್ರೆ ಅಪ್ಪರ್ ಕೇಸ್ ಅಂತ, ಎಲ್ ಅಂದ್ರೆ ಲೋವರ್ ಕೇಸ್ ಅಂತ. ಸೊ ಇನಿಷಿಯಲಿ ನಾನು ಏನ್ ಮಾಡಿದೀನಿ ಎಲ್ಲಾನು 0 ಮಾಡಿದೀನಿ. ಸೊ ಈಗ ಏನ್ ಮಾಡಿದೀನಿ ನಾನು ಸ್ಪ್ಲಿಟ್ ಅನ್ನು ಅಂದ್ರೆ ಸ್ಟ್ರಿಂಗ್ ನ ಸ್ಪ್ಲಿಟ್ ಮಾಡ್ಬೇಕು. ನಾನು ಎಂಟರ್ ಮಾಡಿರೋ ಸ್ಟ್ರಿಂಗ್ ಇದೆಯಲ್ಲ ಸೊ ಅದು ಸ್ಪ್ಲಿಟ್ ಆಗುತ್ತೆ. ಅಂದ್ರೆ 2 ವರ್ಡ್ ಆಗಿ ಒಂದು ಸ್ಟ್ರಿಂಗ್ ಅಂದ್ರೆ ಫುಲ್ ಇರುತ್ತೆ. ಸೊ ಅದು ಸ್ಪ್ಲಿಟ್ ಆಗ್ಬೇಕು ನನಗೆ. ಸ್ಟ್ರಿಂಗ್ ಸ್ಪ್ಲಿಟ್ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಅಸೈನ್ ಮಾಡ್ತಾ ಇದೀನಿ, ವರ್ಡ್ ಲೆಂತ್ ಗೆ ಅಸೈನ್ ಮಾಡ್ತಾ ಇದೀನಿ. ಸೊ ಈಗ ಆ ವರ್ಡ್ ಲೆಂತ್ ಎಷ್ಟು ವರ್ಡ್ ಲೆಂತ್ ಇದೆಯೋ ಅದು ಏನಾಗಿದೆ ನಮಗೆ ವರ್ಡ್ ಆಗಿ ಕನ್ವರ್ಟ್ ಆಗಿದೆ. ಆಯ್ತಲ್ವಾ? ಸೊ ನಾನೀಗ ಎಂಟರ್ ಮಾಡೋ ಸ್ಟ್ರಿಂಗ್ ಏನಾದ್ರು ಕ್ಯಾರೆಕ್ಟರ್ ಆಗಿತ್ತು ಅಂದ್ರೆ ನಾನು ಎಂಟರ್ ಮಾಡೋ ಸ್ಟ್ರಿಂಗ್ ಕ್ಯಾರೆಕ್ಟರ್ ಆಗಿತ್ತು ಅಂದ್ರೆ ಸೊ ಅದೇನಾಗಬೇಕು, ಎಷ್ಟು ಡಿಜಿಟ್ಸ್ ಇದೆ ಅಂತ ಚೆಕ್ ಮಾಡುತ್ತೆ. ಫಸ್ಟ್ ಡಿಜಿಟ್ಸ್ ಅಂದ್ರೆ ಡಿಜಿಟ್ಸ್ ಇತ್ತು ಅಂದ್ರೆ ಏನ್ ಮಾಡುತ್ತೆ, ಡಿಜಿಟ್ ಎಷ್ಟಿರುತ್ತೋ ಅಷ್ಟು ಪ್ಲಸ್ ಇನ್ಕ್ರಿಮೆಂಟ್ ಆಗುತ್ತೆ. ಪ್ರತಿಯೊಂದನ್ನು ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಅದೆಲ್ಲಿಗೆ ಹೋಗುತ್ತೆ, ಅದೆಲ್ಲಿಗೆ ಅಸೈನ್ ಆಗ್ತದೆ ಅಂದ್ರೆ ಡಿ ಗೆ ಅಸೈನ್ ಆಗ್ತದೆ. ಸೊ ಡಿಜಿಟ್ ಪ್ಲಸ್ ಅಸೈನ್ ಆಗಿ ಡಿ ಗೆ ಅಸೈನ್ ಆಗುತ್ತೆ. ಸೊ ನಿಮ್ಗೆ ಇದು ಯಾವ ತರ ರನ್ ಆಗೋದು ನಾನು ತೋರಿಸ್ತೀನಿ. ಆಯ್ತಾ? ಒಂದ್ ವೇಳೆ ಡಿಜಿಟ್ಸ್ ಇಲ್ಲ ಸೊ ಇದು ರಾಂಗ್ ಆಯ್ತು. ಆಯ್ತಾ? ನೆಕ್ಸ್ಟ್ ಅಪ್ಪರ್ ಕೇಸ್ ಬರುತ್ತೆ. ಈಗ ನಾನು ಎಂಟರ್ ಮಾಡೋ ಇದು ಸ್ಟ್ರಿಂಗು ಅಪ್ಪರ್ ಕೇಸ್ ಬಂದು ಚೆಕ್ ಮಾಡುತ್ತೆ ಎಷ್ಟು ಕ್ಯಾರೆಕ್ಟರ್ ಇದೆ, ಅಪ್ಪರ್ ಕೇಸಸ್ ಇದೆ ಅಂತ. ಸೊ ಒಂದ್ ವೇಳೆ ಇತ್ತು ಅಂದ್ರೆ ಸೊ ಇನ್ಕ್ರಿಮೆಂಟ್ ಆಗಿ ಅದು ಕೂಡ ಮತ್ತೆ ಚೆಕ್ ಮಾಡುತ್ತೆ ಫಾರ್ ಲೂಪ್ ಅಲ್ಲಿ. ಇದು ಒಂದ್ ವೇಳೆ ಇದು ಇಲ್ಲ ಅಂದಾಗ ಸೊ ಅವಾಗ ಲೋವರ್ ಕೇಸ್ ಬರುತ್ತೆ, ಸ್ಮಾಲ್ ಲೆಟರ್ ಬರುತ್ತೆ. ಸೊ ಚೆಕ್ ಮಾಡುತ್ತೆ. ಸೊ ಇದ್ರೊಳಗೆ ಇದ್ದಾಗ ಲೋವರ್ ಕೇಸ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಕೂಡ ಕೌಂಟ್ ಮಾಡಿ. ಸೊ ಎಲ್ಲಿಗೆ ಅಸೈನ್ ಆಗ್ತದೆ, ಎಲ್ಲಿಗೆ ಲೋವರ್ ಕೇಸ್ಗೆ ಅಸೈನ್ ಆಗುತ್ತದೆ. ಸೊ ಈಗ ನಿಮ್ಗೆ ಗೊತ್ತಾಯ್ತು. ಸೊ ಈಗ ನಾವು ಎಷ್ಟು ಅಪ್ಪರ್ ಕೇಸ್ ಇದೆ ಮತ್ತೆ ಎಷ್ಟು ಲೋವರ್ ಕೇಸ್ ಇದೆ ಅಂತ ಚೆಕ್ ಮಾಡಿ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ಅನಲೈಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈಗ ಅನಲೈಸ್ ಮಾಡ್ಕೊಂಡು ಡೇಟಾನ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದೀನಿ, ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ ಮತ್ತೆ ನಂಬರ್ ಆಫ್ ಡಿಜಿಟ್ಸ್ ನಾನು ಅಲ್ಲಿ ಅಸೈನ್ ಮಾಡಿದ 0ನ. ಸೊ ಈಗ ಫಾರ್ ಲೂಪ್ ಅಲ್ಲಿ ಎಲ್ಲಾನು ಅನಲೈಸ್ ಮಾಡ್ಕೊಳ್ತು. ಸೊ ಈಗ ಅನಲೈಸ್ ಮಾಡ್ಕೊಂಡ್ರೆ ಡೇಟಾನ ಪ್ರಿಂಟ್ ಮಾಡ್ಬೇಕು. ಸೊ ಯಾವ್ದೇ ಒಂದು ಪ್ರೋಗ್ರಾಮ್ ಅನಲೈಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಅದು ಪ್ರಿಂಟ್ ಮಾಡ್ಬೇಕು. ಅದಕ್ಕೋಸ್ಕರ ಅಂದ್ರೆ ಡಿಸ್ಪ್ಲೇ ಮಾಡ್ಬೇಕು. ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಂಬರ್ ಆಫ್ ವರ್ಡ್ ತೋರಿಸ್ತಾ ಇದೀನಿ, ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಅಂತ ತೋರಿಸ್ತಾ ಇದೀನಿ, ಮತ್ತೆ ನಂಬರ್ ಆಫ್ ಅಪ್ಪರ್ ಕೇಸ್ ಅಂದ್ರೆ ಎಷ್ಟು ಕ್ಯಾಪಿಟಲ್ ಲೆಟರ್ಸ್ ಇದೆ ಅಂತ ತೋರಿಸ್ತಾ ಇದೀನಿ. ನೆಕ್ಸ್ಟ್ ನಂಬರ್ ಆಫ್ ಲೋವರ್ ಕೇಸ್ ತೋರಿಸ್ತಾ ಇದೀನಿ. ಸೊ ಈಗ ಗೊತ್ತಾಯ್ತಲ್ವಾ ನಾವ್ ಎಷ್ಟು ನಂಬರ್ ಆಫ್ ಒಂದು ಸ್ಟ್ರಿಂಗ್ ಎಂಟರ್ ಮಾಡಿದ್ವಿ. ಸೊ ಅದ್ರೊಳಗೆ ಸ್ಟ್ರಿಂಗ್ ವರ್ಡ್ ಮತ್ತೆ ಡಿಜಿಟ್ಸ್ ಮತ್ತೆ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಎಲ್ಲಾನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಈಗ ರನ್ ಮಾಡೋಣ. ಸೊ ರೈಟ್ ಕ್ಲಿಕ್ ಮಾಡಿ ರನ್ ಮಾಡಿ. ಸೊ ಇಲ್ಲಿ ಪೈಥಾನ್
program-070 ನೋಡಿದಾಗ ಸೊ ನೀವು ನೋಡ್ಬೋದು ಇಲ್ಲಿ ಸೊ ನಾನು ಇಂಟರ್ಮೀಡಿಯೇಟ್ ಸೆಂಟೆನ್ಸ್ ಏನಿದೆ ಪೈಥಾನ್ program-070 ಅಂತ ಇದೆ. ಸೊ ಅದು ಈಗ ಎಷ್ಟು ವರ್ಡ್ ನ ಕಂಟೈನ್ ಮಾಡಿ ನಾನು ಎಂಟರ್ ಮಾಡೋದು ಎಷ್ಟು ವರ್ಡ್, ಸೊ ಒಂದು ಸೆಂಟೆನ್ಸ್ ಅಷ್ಟೇ ಅಂದ್ರೆ ಸ್ಟ್ರಿಂಗು. ಸೊ ಅದು ಎಷ್ಟು ಸ್ಪ್ಲಿಟ್ ಆಗಿದೆ, ಒಂದು ಪೈಥಾನ್ ಅಂತ ಒಂದು ಸ್ಪ್ಲಿಟ್ ಆಗಿದೆ ಮತ್ತೆ ಪ್ರೋಗ್ರಾಮ್ ಅಂತ ಒಂದು ಸ್ಪ್ಲಿಟ್ ಆಗಿದೆ. ಸೊ ಅದು ಈಗ ಎರಡಾಗಿದೆ ಅಂದ್ರೆ 2 ಅಂತ ಕಾಣಿಸ್ತಿದೆ ನಿಮಗೆ, 2 ಅಂತ ಕಾಣಿಸ್ತಿದಲ್ಲ. ಸೊ ಈಗ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ, 3 ಇದೆ. ಅಂದ್ರೆ 070 ಅನ್ನೋದು 3 ಡಿಜಿಟ್ಸ್. ನಂಬರ್ ಆಫ್ ಅಪ್ಪರ್ ಕೇಸ್ 2 ಅಪ್ಪರ್ ಕೇಸ್. ಫಸ್ಟ್ ವರ್ಡ್ ಅಲ್ಲಿ ಪಿ ಅನ್ನೋದು, ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಪಿ ಅನ್ನೋದು 2 ಅಪ್ಪರ್ ಕೇಸ್. ಮಿಕ್ಕಿದೆಲ್ಲ ಏನಿದೆ ಅದು ಲೋವರ್ ಕೇಸ್ ಆಗಿದೆ. ಸೊ ಈಗ ನಮಗೆ ಎಷ್ಟು ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ, 2 ಇದೆ ನಂಬರ್ ಆಫ್ ಡಿಜಿಟ್ಸ್, 3 ಇದೆ ನಂಬರ್ ಆಫ್ ಅಪ್ಪರ್ ಕೇಸ್, 2 ನಂಬರ್ ಆಫ್ ಲೋವರ್ ಕೇಸ್, ಲೆಟರ್ 10 ಇದೆ. ಸೊ ಈಗ ನಮ್ಗೆ ಗೊತ್ತಾಯ್ತು ಎಷ್ಟು ಯಾವ ತರ ರನ್ ಆಗುತ್ತೆ ಅಂತ. ಸೊ ಇದೇ ನೀವು ಪ್ರೋಗ್ರಾಮ್ ನ ನೀವು ಜಸ್ಟ್ ಇದೆ ನಾನು ಹೇಳ್ಕೊಡಿತರ ನೀವು ಮಾಡೋದ ಅವಶ್ಯಕತೆ ಏನಿಲ್ಲ. ಸೊ ನೀವು ಕೂಡ ಚೇಂಜ್ ಮಾಡ್ಬಿಟ್ಟು ನೋಡ್ಬೋದು ಎಷ್ಟು ಅಪ್ಪರ್ ಕೇಸ್ ಇದೆ, ಮತ್ತೆ 0 ಆಗಿರೋ ಏನ್ ಬರುತ್ತೆ, 0 ಆಗ್ಲಿಲ್ಲ ಅಂದ್ರೆ ಏನ್ ಬರುತ್ತೆ ಅಂತ ಚೆಕ್ ಮಾಡೋದು. ಸೊ ನಾನು ಮೊದಲನೇ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಮೊದಲೇ ಪ್ರೋಗ್ರಾಮ್ ಹೇಳ್ಕೊಟ್ಟಿದೆ ಯಾವ ತರ ಡಿಬಗ್ ಮಾಡೋದು ಅಂತ. ಇದು ಯಾವ ತರ ರನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನೀವೇನ್ ಮಾಡಿ, ಒಂದು ಡಿಬಗ್ ನ ಮಾಡ್ಲೇಬೇಕು. ಪ್ರತಿ ಪ್ರೋಗ್ರಾಮ್ ಡಿಬಗ್ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಡಿಬಗ್ ಮಾಡ್ಬೇಕು ನೀವು, ಆಯ್ತಲ್ವಾ. ಸೊ ಈಗ ಒಂದು ಕೀ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಹೇಳ್ಕೊಡಿ ಇನ್ನೊಂದ್ಸಲ, ಕೀ ಪಾಯಿಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಡಿಬಗ್ ಕೊಡಿ. ಸೊ ನೀವು ನೋಡಿ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕನ್ಸೋಲ್ ಅಲ್ಲಿ ಬಂದ್ಬಿಟ್ಟು, ಸೊ ಇಲ್ಲೂ ಕೂಡ ನೀವು ಸ್ಟೆಪ್ ಓವರ್ ಅಂತ ಆದ್ರೂ ಕೊಡ್ಬೋದು, ಅಥವಾ ಬೇಡ ನಿಮ್ ಕೀಬೋರ್ಡ್ ಅಲ್ಲಿ ಫಂಕ್ಷನ್ ಆಫ್ F8 ನೋಡಿದ್ರೆ ಸೊ ಸೆಂಟೆನ್ಸ್ ಬರುತ್ತೆ. ಪೈಥಾನ್ ನೋಡಿ ನೋಡಿ ನಾನೇ ಒಂದು ಸೆಂಟೆನ್ಸ್ ನೋಡಿದೀನಿ ಅಷ್ಟೇ. ಸೊ ಅದೀಗ ಎಲ್ಲಿ ತೋರಿಸ್ತಿದೆ ನಿಮ್ಗೆ ಅಂದ್ರೆ, ಈ ಪ್ರೋಗ್ರಾಮ್ ಅಲ್ಲಿ ನೋಡಿ ನಾನು ಎಂಟರ್ ಮಾಡಿರೋ ಸ್ಟ್ರಿಂಗ್ ತೋರಿಸ್ತಾ ಇದೆ. ಸೊ ಈಗ ಚೆಕ್ ಮಾಡ್ತಾ ಇದೆ ಏನಂತ, ಸ್ಟೆಪ್ ಓವರ್ ಕೊಡ್ರಿ. ನೆಕ್ಸ್ಟ್ ನೋಡಿ ಎಲ್ಲಾನು 0 ಅಂದ್ರೆ ವರ್ಡ್ 0, ಡಿಜಿಟ್ 0. ಸೊ ಇದೇ ತರ ಪ್ರತಿಯೊಂದು ಲೈನ್ ಕೂಡ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನೀವು ಡಿಬಗ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇದೇ ಪ್ರೋಗ್ರಾಮ್ ನೀವು ಸೊ ಯಾವ ತರ ಮಾಡೋದು ನೀವು ಇದ್ರೊಳಗೆ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಅಂತ ನೋಡೋದಾದ್ರೆ, ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, program-03.py. ಸೊ ಒಂದು ಪ್ರೋಗ್ರಾಮ್ ನ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಅದೇ ಪ್ರೋಗ್ರಾಮ್ ಜಸ್ಟ್ ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಆಯ್ತಲ್ಲ. ಸೊ ಫಸ್ಟ್ ಏನ್ ಮಾಡಿ, ವಿಜುವಲ್ ಸ್ಟುಡಿಯೋ ಕೋಡ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ನೀವು. ಫೋಲ್ಡರ್ ಕ್ರಿಯೇಟ್ ಮಾಡಿದ್ರೆ ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡಕ್ ಆಗುತ್ತಿಲ್ಲ ಅಂದ್ರೆ ಎಲ್ಲೋ ಸ್ಟೋರ್ ಆಗುತ್ತೆ, ಬಟ್ ನಿಮ್ಗೆ ಆಮೇಲೆ ಸರ್ಚ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಫೋಲ್ಡರ್ ಒಳಗೆ ಕ್ರಿಯೇಟ್ ಮಾಡ್ಕೊಂಡು ಫೋಲ್ಡರ್ ಒಳಗೆ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವ ತರ ಅಂತಂದ್ರೆ, ನೀವು ಫೈಲ್ ಇಲ್ಲಾದ್ರೂ ಕಾಣಿಸ್ತಿಲ್ಲ, ಇಲ್ಲಿ ಕೂಡ ತಗೋಬಹುದು, ಅಥವಾ ಇಲ್ಲಿ ಕಾಣಿಸ್ತಿಲ್ಲ ನೀವು ಫೈಲ್ ಇಲ್ಲಿ ತಗೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ ಫೈಲ್ ನ. ಸೊ ಇಲ್ಲಿ ಈ ಫೈಲ್ ನ ಕ್ರಿಯೇಟ್ .py ಎಕ್ಸ್ಟೆನ್ಷನ್ ಮರಿಬಾರ್ದು ನೀವು. ಸೊ ಕ್ರಿಯೇಟ್ ಮಾಡಿದ್ಮೇಲೆ ರನ್ ಕೊಡಿ. ಸೊ ರನ್ ಪೈಥಾನ್ ಫೈಲ್ ಟರ್ಮಿನಲ್ ನೋಡಿ, ಸೇಮ್ ಸೆಂಟೆನ್ಸ್, ಸೇಮ್ ಔಟ್ಪುಟ್ ಇಲ್ಲೂ ಕೂಡ ಅಷ್ಟೇ. ನಂಬರ್ ಆಫ್ ವರ್ಡ್ಸ್ ಎಷ್ಟಿದೆ, ನಾನು ಲೆಟರ್ ಇನ್ನು ಎಂಟರ್ 0 ಅಂತ ತೋರಿಸ್ತಿದೆ, 0 ಅಷ್ಟೇ, ಇನ್ನೇನಿಲ್ಲ. ಇನ್ನು ವರ್ಡ್ಸ್ ಎಷ್ಟಿದೆ ಸೊ ಅದೇ ತೋರಿಸ್ತಾ ಇದೆ. ಎಲ್ಲ ಅದೇ ತರ ಸೇಮ್ ಪ್ರೊಸೀಜರ್, ಏನು ಚೇಂಜ್ ಇಲ್ಲ. ಪ್ರೋಗ್ರಾಮ್ ಯಾವ್ದೇ ನೀವ್ ಇಲ್ಲಿಗೆ ಹೋಗಿ ಜುಪಿಟರ್ಗೆ ಹೋದ್ರು ಇದೇ ಪ್ರೋಗ್ರಾಮೇ, ನೀವ್ ಇಲ್ಲೇ ಹೋಗಿ ಪ್ರೋಗ್ರಾಮ್ ಇದ್ ಮಾಡಿದ್ರು ಸೇಮ್ ಪ್ರೋಗ್ರಾಮೇ. .py ಎಕ್ಸ್ಟೆನ್ಷನ್ ಮಾತ್ರ ನೀವ್ ಮರೀಲೇಬೇಡಿ ಅಷ್ಟೇ. ಸೊ ಪೈ ಟರ್ಮಿನಲ್ ಅದು ಆಟೋಮೆಟಿಕ್ ತಗೊಳುತ್ತೆ. ನೀವೇನ್ ಮಾಡ್ಬೇಕು, ಇದೊಂದ್ರಾಗ ಮಾತ್ರ ನೋಟ್ ಪೆಡಲ್ ಟೈಪ್ ಮಾಡಿದ್ರೆ ನೋಟ್ ಪೆಡಲ್ ಕೂಡ .py ಅಂತ ಕೊಡಬೇಕು. ಮತ್ತೆ ವಿಜುವಲ್ ಸ್ಟುಡಿಯೋ ಕೊಡಲು ಕೂಡ ಟೈಪ್ ಮಾಡಿದ್ರೆ .py ಅಂತ ಕೊಡ್ಲೇಬೇಕು. ಜುಪಿಟರ್ ಆಟೋಮೆಟಿಕ್ ಅದ ತಗೊಳುತ್ತೆ ಬಿಡಿ. ಸೊ